ಸರ್ ಟೈಮಿಂಗ್ಸು? 12ರಿಂದ ರಾತ್ರಿ 10. ಲಿವರು ಇದು ಟೈಮ್ ಅವರು. ನಾವು ಈ ಥರ ಪುಟ್ಟ ತಿನ್ನಬೇಕಾದ್ರೆ ನಾವು ಬೆಂಗಳೂರಲ್ಲಿ ಕಲಾಸಿಪಾಳ್ಯ ಬಿಟ್ಟರೆ ಎಲ್ಲೂ ನೋಡೋಕ್ಕಾಗ್ತಾ ಇರಲಿಲ್ಲ, ಸಾಧ್ಯ ಆಗ್ತಿರಲಿಲ್ಲ. ಚಾಂಗಣ ಬಂದ್ಬಿಟ್ಟು ಬೆಂಗಳೂರಲ್ಲಿ ಚಾಂಗಣ ಬಂದು ತುಂಬ ಇತ್ತು. ಇವ್ರದ್ದು ಚಾಂಗಣ ಟಾಪ್ 1 ಇವತ್ತು ಮಾಡಿದ್ರೆ ಇವರೊಬ್ಬರೇ. ಮಸ್ತಾಗಿದೆ, ಸ್ಪೈಸಿಯಾಗಿದೆ, ಚೆನ್ನಾಗಿದೆ. ಚಟ್ನಿ ಮಾತ್ರ ಇದಕ್ಕೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿತೀಶ್ ಟಾಕ್. ನಾನು ನಿಮ್ಮ ನಿತೀಶ್. ನಾವಿವತ್ತು ಚನ್ನಪಟ್ಟಣದ ಹತ್ರ ಬಂದಿದ್ದೀರಿ. ಮುದಿಗೇರಿ ಗೇಟ್ ಹತ್ರ ನಮ್ಗೆ ಒಂದು ಚಾಕ್ನಾ ಪಾಯಿಂಟ್ ಸಿಕ್ತು. ಬನ್ನಿ ಟೇಸ್ಟ್ ಮಾಡೋಣ ಅಂತ ನಾವು ಇಲ್ಲಿಗೆ ಬಂದು ಟೇಸ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ ನಮ್ಮ ಜೊತೆಯಲ್ಲಿ 91 ಸ್ಟೋರೀಸ್ ಅವರು ಬಂದಿದ್ದಾರೆ. ಅಲ್ಲಿ ಹಾಯ್ ಎಲ್ಲರೂ ನಮಸ್ಕಾರ. 91 ಸ್ಟೋರೀಸು ಮತ್ತು ನಿತೀಶ್ ಟಾಕ್ ಅವರು ಬಂದು ಇಲ್ಲಿ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀರಿ. ಬನ್ನಿ ಅವ್ರನ್ನೇ ಕೇಳೋಣ ಏನೇನು ಪ್ರೈಸಸ್ಸು ಇಲ್ಲಿ ಮಾಡ್ತಾ ಇದ್ದಾರಂತ, ಟೈಮಿಂಗ್ಸು ಎಲ್ಲ ಕೇಳೋಣ. ಬನ್ನಿ. ಹಾಗೆ ನೀವು ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಶೇರ್ ಮಾಡಿ. ನೀವು ಫ್ರೆಂಡ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೆ KGಗೆ 900 ರೂಪೀಸ್ ಪ್ಲಸ್ 1 ಲೀಟರ್ ಕೋಲ್ಡ್ ವಾಟರ್ ಫ್ರೀ. ಸರ್ ನಿಮ್ಮ ಹೆಸರು? ಸರ್ ಎಷ್ಟು ವರ್ಷದಿಂದ ಈ ಅಂಗಡಿ ರನ್ ಮಾಡ್ತಾ ಇದ್ದೀರಾ ಸರ್? 8 ತಿಂಗಳಿಂದ ಮಾಡ್ತಾ ಇದ್ದೀವಿ. 8 ತಿಂಗಳಿಂದನಾ? ಹೆಂಗೈತೆ ಸರ್ ರೆಸ್ಪಾನ್ಸ್ ಎಲ್ಲ? ತುಂಬ ಚೆನ್ನಾಗಿದೆ ಸರ್ ಟೈಮಿಂಗ್ಸು? ಸರ್ 12ರಿಂದ ರಾತ್ರಿ 10. ಸರ್ ಏನೇನು ಪ್ರೈಸು? ಕೆಜಿ 1000 ರೂಪಾಯಿ. KG 1000 ರೂಪಾಯಿ? ಹ್ಞೂ. ಅರ್ಧ ಕೆಜಿ ಸರ್ ಇದು ಅರ್ಧ ಕೆಜಿ ಎಲ್ಲ ಮಿಕ್ಸ್ ಇರುತ್ತೆ. ಸರ್ ಮಿಕ್ಸ್ ಅಂದರೆ ಏನೇನು ಇರುತ್ತೆ ಸರ್ ಅದರಲ್ಲಿ? ಸರ್ ಹಾರ್ಟ್ ಇರುತ್ತೆ, ಲಿವರ್ ಇರುತ್ತೆ, ಕಿಡ್ನಿ ಇರುತ್ತೆ, ಶಾಪ್ಸ್ ಇರುತ್ತೆ, ಮನೇಲಿ ಇರುತ್ತೆ, ಕೈಮಾ ಒಂದು ಇಟ್ಟು ಹಾಕಿ ಮಿಕ್ಸ್ ಇರುತ್ತೆ. ಮಿಕ್ಕಿದೆಲ್ಲ ಇರುತ್ತೆ 10 ಐಟಮ್. ಬೀಜ, ಜೇರು, ಶರ್ಬಂದಿ, ಕಿಡ್ನಿ, ಇದು ಮಣ್ಣಿಗೆ, ಇದು ಲಿವರು, ಇದು ಕೈಮಾ ವಡೆ. ಕೈಮಾ ವಡೆ ಅಂದರೆ ಮಿಕ್ಸ್ ಆಲ್ರೆಡಿ ಆಗುತ್ತೆ. ಹಾಂ, ಇದು ಕೈಮಾ ವಡೆ ಮಾಡ್ಕೊಡ್ತಾರೆ. ಇದು ನೀರು ಮಾಮೂಲಿ, ಇದು ಬೀಜ. 10 ಐಟಮ್ ಇರುತ್ತೆ. ಸಂಡೇ ಅಲ್ವಾ, ಖಾಲಿ ಆಗಿದೆ ಆಲ್ಮೋಸ್ಟ್. ವಡೆ ನಮ್ಮದು ಸ್ಪೆಷಲ್. ವಡೆ ಸ್ಪೆಷಲ್. ವಡೆ ಸ್ಪೆಷಲ್, ಪೈಪು ವಡೆ ಎಲ್ಲ ಸ್ಪೆಷಲ್. ಒಡೆ ಮಾಂಸ ಹೊಡಿಸ್ತಾರೆ. ಮುಂಚೆಯಿಂದ ಇಲ್ಲೇ ಸ್ಟಾರ್ಟ್ ಮಾಡಿದ್ರೆ ಮತ್ತು ಹೆಸರು ಕಲಸ್ಕೊಳ್ಳಿ ಅಂತ ಕೇಳಿದ್ರೆ ಅದು ಸಿಂಬಟ್ ಟ್ರೆಂಡಿ ಆಗಿದೆ ಅಂತ ಹೇಳೋದು ಎಲ್ಲ ಕುರಿ ಮಟನ್ ನಾವು ತರೋದಿಲ್ಲ. ಇಲ್ಲಿ ಚನ್ನಪಟ್ಟಣ ಕಡೆ ಬರ್ತದೆ. ಶ್ರೀನಿವಾಸಪುರ ಚನ್ನಪಟ್ಟಣ ಆಲ್ಮೋಸ್ಟ್. ಬೆಳಿಗ್ಗೆ ಟೈಮಿಂಗು ಸ್ಟಾರ್ಟ್ 12ರಿಂದ ರಾತ್ರಿ ಮಧ್ಯಾಹ್ನ 12ರಿಂದ ರಾತ್ರಿ. ಸರ್ ರಜಾ ಅಲ್ಲ? ಸೋಮವಾರ ರಜೆ. ಸೋಮವಾರ ರಜಾ. ಸೋಮವಾರ ರಜೆ. ನಾವು ಈ ಥರ ಪುಟ್ಟ ತಿನ್ನಬೇಕಾದ್ರೆ ನಾವು ಬೆಂಗಳೂರಲ್ಲಿ ಕಲಾಸಿಪಾಳ್ಯ ಬಿಟ್ಟರೆ ಎಲ್ಲೂ ನೋಡೋಕ್ಕಾಗ್ತಾ ಇರಲಿಲ್ಲ, ಸಾಧ್ಯ ಆಗ್ತಿರಲಿಲ್ಲ. ಅಂಥದ್ರಲ್ಲಿ ಅಷ್ಟು ದೂರದ ಇಲ್ಲಿ ತನಕ ಮೈಸೂರು ತನಕ ಬಂದು ನಾವು ತಿಂತಾ ಇದ್ವು ಅಂದರೆ ಅದು ರಾವ್ ಲಕ್ಷ್ಮಣ ಸರ್ ಕಾರಣ ಅಂತ ಹೇಳಬೇಕು. ನಾವು ಫಸ್ಟ್ ಆಫ್ ಆಲ್ ಅದು ಥ್ಯಾಂಕ್ ಯು ಪರ್ಸನಲಿ. ವಿ ಆರ್ ಫ್ರೆಂಡ್ಸ್ ಫ್ರಮ್ ಬ್ಯಾಂಗ್ ಆ್ಯಕ್ಚುಲಿ. ನಾವು ತುಂಬ ಕೇಳ್ಪಟ್ಟಿದ್ವಿ, ಏನಾದ್ರು ಬರೀ ಟೇಸ್ಟ್ ಅಂತ ಥಿಂಗ್ಸ್ ಅಂತ ಕೇಳ್ಪಟ್ಟಿದ್ವಿ. ಈಗ ಚೆನ್ನಾಗಿ ಮಾಡಿದ್ದಾರೆ. ನಾವು ಚಾಕನ ಟ್ರೈ ಮಾಡಿದ್ವಿ, ತುಂಬ ಅದ್ಭುತವಾಗಿತ್ತು. ಮತ್ತು ಅವರು 2-3 ಥರ ವೆರೈಟೀಸ್ ಮಾಡ್ತಾರೆ ಫುಡ್ಡಲ್ಲಿ. ಒಂದು ಕೀಮಾ ಉಂಡೆ ಥರ ಮಾಡ್ತಾರೆ. ಅದನ್ನು ಬರೀ ನಾವು ಬೇಸಿದ್ದನ್ನ ಉಂಡೆ ತಿನ್ನೋದು ಮಾತ್ರ ನಮ್ಮ ಕಾಲದಿಂದ ಕೇಳ್ಕೊಂಬಂದಿದ್ವಿ. ಬಟ್ ನಾವು ಎಷ್ಟೇ ಇವತ್ತು ಪರಿಸ್ಥಿತಿ ಬೆಂಗಳೂರಲ್ಲಿ ಇದ್ದರೂ ಕೂಡ ಟ್ರಾಫಿಕ್ನ ದಾಟಿ ನಾವು ಕಲಾಸಿಪಾಳ್ಯ ತಂದು ಮುಟ್ಟಬೇಕಾದ್ರೆ ತುಂಬ ಕಷ್ಟ ಆಗ್ತಿತ್ತು. ಅಂಥದ್ದು ನಮ್ಮ ಸಮೀಪದಲ್ಲಿ ಇವತ್ತು ಜಸ್ಟ್ ಹೈವೇಲಿ ಪಾಸ್ ಆಗ್ತಿದ್ದಂಗೆ ಜಸ್ಟ್ ಚಿಕನ್ ನಮ್ಮ ಕಲಾಸಿಪಾಳ್ಯ
ಚಾಕಣ ಸೆಂಟರ್ ಅಂತ ಹೊರತ ಮಂಡ್ಯದಲ್ಲಿ ಒಂದು ಕಣ್ಣು ಕಾಣೋದೇ ನಮ್ಮ ರಾಮಣ್ಣವರು ಇದರಲ್ಲಿ. ಹಾಗಾಗಿ ನಾವು ಜಸ್ಟ್ ಬಂದ್ವಿ, ನಾವು ತಿಂದ್ವಿ. ಹೆಚ್ಚು ಕಡಿಮೆ ಒಂದು 2-3 ಅವರ್ ನಾವು ಕಾಲ ಕಳೆದ್ವಿ ಇಲ್ಲಿ. ಟೇಸ್ಟ್ ಅದ್ಭುತವಾಗಿತ್ತು. ಮತ್ತೆ ಜೊತೆಗೆ ಅದೇನೋ ಪೈಪಲ್ಲಿ ಮಾಡ್ತಾರಲ್ಲ ಈ ಇದರಲ್ಲಿ ಪ್ಲೈನ್ ಅಂತ, ಅದು ಹೊಸ ಕಾನ್ಸೆಪ್ಟ್ ಇಟ್ಟಿದ್ದಾರೆ ಅವರು, ಪ್ಲೈನ್ ಅಂತ ಹೇಳ್ಬಿಟ್ಟು. ಅದು ತುಂಬ ಪ್ಲೈನ್ ಖಾಲಿ ಆಗಿದೆ. ಪ್ಲೈನ್ ಖಾಲಿ ಅಲ್ಲ, ಬಟ್ ನಮಗೆ ಕೊಟ್ಟರು ಬಂದಾಗ ಸ್ಟಾರ್ಟಿಂಗಲ್ಲಿ ಇತ್ತು ಸರ್, ಒಂದೇ ಪ್ಲೇಟ್ ಅಂತ ಹೇಳ್ಬಿಟ್ಟು ಕೊಟ್ಟರು. ಅದನ್ನು ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು. ಇಲ್ಲಿ ಎಲ್ಲರಿಗೂ ನಾವು ನಮ್ಮ ಕಡೆಯಿಂದ ಹೇಳೋದೇ ಅಂದರೆ ಎಲ್ಲರಿಗೂ ರೀಚ್ ಆಗಲಿ ಇದು ವಿಷಯನ. ಅದ್ಭುತ ಟೇಸ್ಟ್ ಚೆನ್ನಾಗಿದೆ, ರುಚಿಯಾಗಿದೆ. ವೆರಿ ಹೆಲ್ದಿಯಾಗಿ ಚೆನ್ನಾಗಿ ಮಾಡ್ತಾರೆ, ಹೈಜೀನಾಗಿ ಮಾಡ್ತಾರೆ, ಓಪನ್ ಏರಾಗಿ ಮಾಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಲೆಟ್ಸ್ ಆಲ್ ಸಪೋರ್ಟ್ ರಾಮಣ್ಣ ಮಾಡಿ ಡೆಫಿನೆಟ್ಲಿ. ಸೊ ಒಳ್ಳೆ ಟೇಸ್ಟಲ್ಲಿ ಇದೆ, ಯೂನಿಕ್ ಆಗಿದೆ ಟೇಸ್ಟಲ್ಲಿ. ಬಿರಿಯಾನಿ ಸಿಗುತ್ತೆ, ಮಸಾಲೆ ಚೆನ್ನಾಗಿ ಮಾಡ್ತಾರೆ. ಇದು ಒಂದು ಚೆನ್ನಾಗಿ ಸಿಟ್ಟಿರುವಂಥದ್ದು ಡ್ರೈ ಐಟಮ್ ಇರೋದ್ರಿಂದ ಹೆಲ್ತಿಗೆ ಭಾಳ ಒಳ್ಳೆ ಫುಡ್ ಇದು. ತಿನ್ನೋದ್ರಿಂದ ಭಾಳ ಚೆನ್ನಾಗಿದೆ, ತುಂಬ ಟೇಸ್ಟ್, ಯೂನಿಕ್ ಟೇಸ್ಟ್ ಇರುತ್ತೆ. ನೀವು ಬೆಂಗಳೂರಲ್ಲಿ ಗಲ್ಲಿಗೆ ಹೋದ್ರು ಕೂಡ ನಿಮ್ಗೆ ಆ ಬಿರಿಯಾನಿ ಈ ಬಿರಿಯಾನಿ ಅಂತ 108 ಬಿರಿಯಾನಿ ಸಿಗ್ತವೆ. ಅದರಲ್ಲಿ ಈ ಥರ ಚಾಕಣ ಮಾಡತಕ್ಕಂಥ ವಿಭಿನ್ನವಾದಂಥ ಒಂದು ಶೈಲಿ ಇದೆಯಲ್ಲ, ಇದು ಮಾಡೋದನ್ನ ಏನೋ ಒಬ್ಬರ ಇಬ್ಬರು ಅದರಲ್ಲಿ ನಮ್ಮ ಕಲರ್ಸ್ ಬೆಳೆ ಬಿಟ್ಟು ಎಲ್ಲೂ ಇಲ್ಲ ಅನ್ನೋದು ಒಂದು ನಮ್ಮ ಒಂದು ಲೆಕ್ಕ ಇತ್ತು. ಅದನ್ನ ಇವರು ಮೀರಿ ಇದು ಮಾಡಿದಾರೆ ಅಂದ್ರೆ ಡೆಫಿನೆಟ್ಲಿ ಯಾಟು ಅಲಾಸಿಕೊಳ್ಳೆ ಹೋದ್ರೆ ಕೆಜಿಗೆ 1000 ರೂಪಾಯಿ ಅಂತಾರಲ್ಲ, ಅದು ವರ್ತ ನಿಮ್ಮ ಪ್ರಕಾರ? ಸರ್ 100% ವರ್ತ್ ಸರ್, ಇದು ಖಂಡಿತವಾಗ್ಲೂ 100% ವರ್ತ್ ಫುಡ್ ಇದು. ನನ್ನ ಅಭಿಪ್ರಾಯ ಹೇಳ್ತೀನಿ, 1000 ರೂಪಾಯಿ ಅಂದಾಗ ತಿನ್ಬೇಕು, 1000 ರೂಪಾಯಿ ಕೊಟ್ಟು ತಿನ್ಬೇಕಂತ ಅನ್ಸ್ಕೊಂಡ್ವಿ. ಬಟ್ ಕುತ್ಕೊಂಡು ರುಚಿ ತಿಂದ್ಮೇಲೆ 1000 ಇನ್ನೂ 100 ರೂಪಾಯಿ ಸೇರಿಸ್ಕೊಳ್ಬೇಕು ಅಂತ ನಾವು 1000 ನಾವು 1000 ರೂಪಾಯಿ ತಿನ್ನೋದು 5 ಜನ ತಿಂದಿದ್ದು ತೃಪ್ತಿಯಾಗಿದೆ. ಬೆಂಗಳೂರಲ್ಲೆಲ್ಲ 1000 ರೂಪಾಯಿ 1 kg ಮಟನ್ ತಿನ್ಕೊಂಡು ಸಾಕು ಮನೇಲಿ ಇರೋಣ ಅಂತಾರೆ. ಅದೇ ನಿಮ್ಮ ಅಭಿಪ್ರಾಯ 1000 ರೂಪಾಯಿ ಸ್ಪೆಂಡ್ ಮಾಡಿದ್ರೆ ಉತ್ತರ ಕೊಡ್ತೀನಿ. ಇದೇ ಒಂದು ಕಾಲದಲ್ಲಿ ಶ್ರೀರಂಗಪಟ್ಟಣ, ಬಾಬಾಯಿ ಕೊಪ್ಪಳಿಗೆ ಹೋದಾಗ ಡಾಕ್ಟರ್ ರಾಜಣ್ಣ ಇರ್ಬೋದು, ಜನ ಮಹಾನಿ ಇರ್ಬೋದು, ಎಲ್ಲ ತಿಂದಾಗ ಅಲ್ಲಿ 1000 ರೂಪಾಯಿ ಕೊಟ್ಟರು ಲೆಕ್ಕ ಬರ್ತಿಲ್ಲ. ರುಚಿ ಏನು ಕೊಡ್ತೀವಿ ಅದೇ ತಿಂದ್ಬಿಟ್ಟು ಹೋಗ್ತಿದ್ವಿ. ವಿಭಿನ್ನವಾದ ರುಚಿಗೆ ಇಂಥ ಒಂದು ಅಭಿರುಚಿ ಕೊಟ್ಟು 1000 ಅಲ್ಲ 2000 ಕೊಟ್ಟರು ಏನು ತಪ್ಪಿಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹೇಳಕ್ಕೆ ಥ್ಯಾಂಕ್ ಯು. ಚಾಂಗ್ನ ಬಂದ್ಬಿಟ್ಟು ಬೆಂಗಳೂರಲ್ಲಿ ಚಾಂಗ್ನ ಬಂದು ತುಂಬ ಇತ್ತು. ಇವ್ರದ್ದು ಚಾಂಗ್ನ ಟಾಪ್ 1 ಇವತ್ತು ಮಾಡಿದ್ರೆ ಇವರೊಬ್ಬರು ಸೂಪರ್ ಆಗಿದೆ. ಆಮೇಲೆ ನೀವೇನು ಟೇಸ್ಟ್ ಮಾಡ್ತೀರಾ, ಏನು ಟೇಸ್ಟ್ ಮಾಡ್ತಾರೆ ಸೂಪರ್ ಆಗಿರ್ತದೆ. ಮುಂಡ್ಕಾಯಿ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಮತ್ತು ಇದಾಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಈ ಮಸಾಲೆ ಇದೆಯಲ್ಲ, ಈ ಮಸಾಲೆ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ. ಈ ಮಸಾಲೆನ ಆ ಮಸಾಲೆ ಟೇಸ್ಟ್ಗೋಸ್ಕರ ಸುಮಾರು ಜನ ಉಟ್ಕೊಂಡ್ಬರ್ತಾರೆ. ಆ ಮಸಾಲೆನ ಮಾಡೋಕ್ಕೆ ತುಂಬ ಅವರು ಜೀವನ ತೆಗೆದುಬಿಟ್ಟಿದ್ದಾರೆ ಬಿಡಿ ಅದು ಮಾಡೋಕ್ಕೆ. ಅದನ್ನು ಇದೆಯಲ್ಲ, ಈ ಥರ ಕೊಡೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಈ ಕಾನ್ಸೆಪ್ಟ್ ಕೊಡೋದು ತುಂಬ ಕಷ್ಟ ಇದೆ. ಬೇರೆ ಕಡೆ ಎಲ್ಲ ಫ್ಯಾನ್ ಹಾಕಿ ಮಾಡ್ತಾರೆ, ಇವರು ಕೈಯಲ್ಲಿ ಇದು ಮಾಡಿಕೊಡ್ತಾರೆ. ಆ ಟೇಸ್ಟ್ನ ಮಾಡೋಕ್ಕೆ ಬೇಕಾದ್ರೆ ಅದನ್ನು ತುಂಬ ಅನುಭವ ಇದ್ರೆ ಮಾತ್ರ ಮಾಡೋಕ್ಕಾಗೋದು, ಇದನ್ನು ಮಾಡೋಕ್ಕಾಗಲ್ಲ. ಇದರಲ್ಲಿ ನನ್ನ ಸ್ನೇಹಿತರೊಬ್ಬರು ಬಂದಿದ್ದಾರೆ, ಪ್ರಕಾಶ್ ಅಂತ, ನೇಮಿ ಅಂತ, ರಾಜಗೋಪಾಲ್ ಅಂತ. ಇವರು ಕ್ಯಾಟ್ರಿಂಗಲ್ಲಿ ಇದ್ದಾರೆ, ಪ್ರಕಾಶ್ ಅಂತ. ಇವರು ಕ್ಯಾಟ್ರಿಂಗಲ್ಲಿ ಇದ್ದರೂ ಕೂಡ 5 ಲಕ್ಷ ಜನ ಮಾಡೋ ಕೆಪಾಸಿಟಿ ಇದೆ ಅವರಿಗೆ. ಬಟ್ ಆದ್ರೂ ಇವತ್ತು ಬಂದು ಟೇಸ್ಟ್ ಮಾಡಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ಈ ಥರ ನಾನು ಒಂದು ಪ್ರೇಮ ಮತ್ತು ಇದನ್ನು ಲಿವರ್ ತಿನ್ನೋಕ್ಕೆ ಖುಷಿ ಬಿಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನನ್ನ ಸ್ನೇಹಿತರೋಸ್ಕರ ಬಂದಿದ್ದೀವಿ. ಅವರು ಫುಡ್ಡು ಅದಕ್ಕಿಂತ ಬೇರೆ ಲೆವೆಲಲ್ಲಿದೆ. ಥ್ಯಾಂಕ್ ಯು ಗುರುಳೆ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಸ್ಟಮರ್ಸ್ಗೆ ಪ್ರಾಪರ್ ಆಗಿರೋ ಅಡ್ರೆಸ್ ಹೇಳಿ, ಯಾಕಂದರೆ ಇಲ್ಲಿ ತುಂಬ ಚಾಕ್ನ ಸೆಂಟರ್ಸ್ ಇದೆ. ತುಂಬ ಚಾಕ್ನರ್ ಸೆಂಟರ್ ಇದೆ. ಆಮೇಲೆ ನ್ಯೂ ಕಲಾಸಿಪಲ್ಲಿ ಅನ್ನೋದು ಬಂದು ನಮ್ದು ಒಂದೇ ಸರ್ ಇರೋದು, ಒಂದೇ ಬ್ರಾಂಚು. ನಮ್ಮ ಹೆಸರು ಹೇಳ್ಕೊಂಡು ಯಾರ್ಯಾರೋ ಬೇರೆ ಇಟ್ಕೊಂಡಿದ್ದಾರೆ, ಅವೆಲ್ಲ ಬೇಕು. ನಮ್ಮದು ಬೆಂಗಳೂರಿಂದ ಬರ್ತಾ ವೈಶಾಲಿ ಹೋಟ್ಲ್ ಇದೆಯಲ್ಲ, ವೈಶಾಲಿ ಹೋಟ್ಲಿಂದ ಇಲ್ಲಿಗೆ ಕರೆಕ್ಟಾಗಿ 10 ಕಿಲೋಮೀಟರ್. ಮದ್ದೂರಿಂದ ಬರ್ತಾ ಚಾಮುಂಡೇಶ್ವರಿ ಹಾಸ್ಪಿಟಲ್ ಸಿಗುತ್ತೆ, ಅಲ್ಲಿಂದ 10 ಕಿಲೋಮೀಟರ್. ಓಕೆ, ನಿಮಗೆ ಪ್ರಾಪರ್ ಲಿಂಕು ಈ ಲೊಕೇಶನ್ದು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ನೀವು ಡೈರೆಕ್ಟಾಗಲಿ ಗೂಗಲ್ ಮ್ಯಾಪ್ಸ್ ಹೋಗಿ ಅಲ್ಲಿಂದನೇ ಹೇಳ್ಬೋದು. ನಿಮ್ಗೆ ಏನಾರು ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂದರೆ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀನಿ, 9972 464835 ರಾಮು ಅಂತ. 9972 ಅವ್ರು ಮುಂಚೆನೇ ಫೋನ್ ಮಾಡಿ ಹೇಳಿದರೆ ನಾವು ಎತ್ತಿಕ್ಕಿರ್ತೀವಿ, ರೆಡಿ ಮಾಡಿರ್ತಾರೆ. ಇಲ್ಲಿ ಬಂದಾಗ ಟೇಸ್ಟ್ ಮಾಡಿ ಸರ್. ಎಲ್ಲರೂ ಸಿಗಲ್ಲ, ಕೊಡೆ ಮನುಷ್ಯನೇ ಉಳ್ಸೋದು ಕೊಡೆ ಮನುಷ್ಯ. ಮಸ್ತಾಗಿದೆ, ಸ್ಪೈಸಿಯಾಗಿದೆ, ಚೆನ್ನಾಗಿದೆ. ಚಟ್ನಿ ಮಾತ್ರ ಇದಕ್ಕೆ ಅದು ಚಟ್ನಿ ಹಾಕ್ಬಿಡೋದಿಲ್ಲ ಸರ್, ಅದು ಎಲ್ಲ ಮನೆಯಿಂದಲೇ ನಮ್ಮ ತಾಯಿ ಎಲ್ಲ ಮಾಡಿದ್ರು.
ಸೂಪರ್ ಆಗಿದೆ ಸರ್. ಬರೀ ನಾವು ಇದು ಮಾಡ್ಕೊಡೋದು. ಓಕೆ ಸರ್, ಥ್ಯಾಂಕ್ ಯು. ನಮ್ಮ ಕಸ್ಟಮರ್, ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಬಂದು ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ, ಮತ್ತೊಂದು ಸರಿ ಅವ್ರ ಫ್ರೆಂಡ್ಸ್ಗೆಲ್ಲ ಹೇಳೋಕ್ಕೆ